ಇವತ್ತು ಶುಂಠಿ ಗಿಡದಲ್ಲಿ ಅದು ಒಂಥರ ಕಾಯಿ ಬಿಟ್ಟಿದೆ ನೋಡ್ರಿ, ಅದನ್ನ ತೋರಿಸ್ತೀವಿ. ಇದು ಕೆಂಪಗೆ ಬಿಟ್ಟಿದೆಯಲ್ಲ, ಆಲ್ರೆಡಿ ಇದನ್ನ ಶುಂಠಿ ಗಿಡದ ಬಗ್ಗೆ ವಿಡಿಯೋ ಮಾಡಿದೆ, ಶುಂಠಿ ಹೇಗಿರುತ್ತೆ ಅಂತೇಳಿ. ಶುಂಠಿ ಬುಡದ ಸಿಗೋದು, ಇವಾಗ ಬುಡ ಎಲ್ಲ ದೊಗಿದ್ರೆ ಶುಂಠಿ ಸಿಗುತ್ತೆ ನಮಗೆ. ಆದರೆ ಇದು ನೋಡ್ರಿ, ಇದು ಕಾಯಿ ಒಂಥರ, ಇದನ್ನ ಕಾಯಿ ಅಂತಾರ ಏನಂತಾರ ಗೊತ್ತಿಲ್ಲ. ಇದು ಹೆಂಗಂತಂದ್ರೆ ಇಟ್ಟಿರೋ ಜಾಗ ಹಂಗಾಗಿ ಕುಡಿ ಹೊಡ್ಕೊಂಡು ಬೆಳ್ಕೊಳ್ಳೋದು ಪಕ್ಕದಲ್ಲಿ. ಶುಂಠಿ ಗಿಡ ಏನಾದರೂ ಇಡಬೇಕು ಅಂತಂದರೆ ಅದೇನು ಯಾವುದೇ ಥರ ಬೀಜ ಹಾಕಿ ಬೆಳೆಯೋವಂಥದ್ದಲ್ಲ. ಹಿಂಗೆ ಇಟ್ಟಿದ್ದ ಜಾಗದಲ್ಲಿ ಹಂಗೆ ಪಕ್ಕದಲ್ಲಿ ಬೆಳ್ಕೊಂಡು ಹೋಗುತ್ತೆ. ಮತ್ತೆ ಬೇಕಂತಂದ್ರೆ ಯಾವುದಾದ್ರೂ ಒಂದು ಕುಡಿ ತಗೊಂಡೋಗಿ ಬೇರೆ ಇರೋಂಥ ಕುಡಿ ಬೇರೆ ಕಡೆ ಇಕ್ಕಿದ್ರೆ ಮತ್ತೆ ಅಲ್ಲಿ ಬೆಳ್ಕೊಳ್ಳುತ್ತೆ. ಸೇಮ್ ಬಾಳೆ ಗಿಡ ಥರ ಬೆಳ್ಕೊಳ್ಳುತ್ತೆ ಇದು ಶುಂಠಿ ಗಿಡ. ಆದರೆ ಇದು ಕಾಯಿ ಏನೋ ಗೊತ್ತಿಲ್ಲ ಇದು ಏಂತಕ್ಕೆ ಈ ಥರ ಬಿಟ್ಟದು ಅಂತ. ಇದನ್ನಾದರೆ ಶಾಂಪು ಥರ ಯೂಸ್ ಮಾಡ್ತಾರಂತೆ, ಆದರೆ ನನಗೆ ಗೊತ್ತಿಲ್ಲ ಇದು ಶಾಂಪೂ ಥರ ಯೂಸ್ ಮಾಡಿರೋದು ನಾನು ನೋಡಿಲ್ಲ. ಆದರೆ ನನಗೇನಂತಂದರೆ ಈ ಥರ ಈ ಕೆಂಪಗಿರೋದು ನೋಡಿ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಒಟ್ಟಿನಲ್ಲಿ ಇದನ್ನು ಶಾಂಪೂ ಕಂಡೀಷ್ನರಲ್ಲೆಲ್ಲ ಯೂಸ್ ಮಾಡ್ತಾರಂತೆ. ಈಗ ಪ್ರಾಡಕ್ಟುಗಳೆಲ್ಲ ತಯಾರು ಮಾಡೋವಾಗ ಅದರಲ್ಲೆಲ್ಲ ಹೇಳ್ತಾ ಇರ್ತಾರಲ್ವ, ಅದು ಇದರಿಂದ ಮಾಡಿದ್ದೀವಿ, ನಿಮ್ಮ ಕೂದಲಿಗೆ ಒಳ್ಳೆಯದು, ಚರ್ಮಕ್ಕೆ ಒಳ್ಳೆಯದು ಅಂತೇಳಿ. ಆ ಥರ ಇವಾಗ ಇದು ಕೂದಲಿಗೆ ಮತ್ತು ಚರ್ಮಕ್ಕೆ ಒಳ್ಳೇದಂತೆ ಇದನ್ನು ಕೆಂಪಗಾಗಿಲ್ಲ. ಆದರೆ ಆ ಕೆಂಪಗಾಗಿರೋದು ನೋಡೋಕೆ ಒಂಥರ ಚೆನ್ನಾಗೈತೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ತೋರಿಸ್ಬೇಕಂತ. ಇದು ಶುಂಠಿ ಗಿಡದಲ್ಲಿ ಈ ಥರ ಬೆಳೆಯುತ್ತೆ ನೋಡ್ರಿ. ಇದನ್ನು ಆಲ್ರೆಡಿ ಒಂದು ಸಾರಿ ಶಾರ್ಟ್ ವೀಡಿಯೋದಲ್ಲೆಲ್ಲ ವಿಡಿಯೋ ಮಾಡಿದ್ದೆ, ಆದರೆ ಕೆಂಪಗಿರಲಿಲ್ಲ ಇವಾಗ. ಆದರೆ ಇವಾಗ ನೋಡ್ರಿ, ಅದರಲ್ಲಿ ಒಂಥರ ಲೋಳೆ ಬರುತ್ತೆ ನೋಡಿ. ಇದನ್ನೇ ಬಳಸ್ತಾರೇನೋ ಗೊತ್ತಿಲ್ಲ ಶಾಂಪೂ ಆಗಿ. ಅದೇನಾದರೂ ಇರಲಿ, ಒಟ್ಟಿನಲ್ಲಿ ಇದನ್ನು ಶಾಂಪೂ ಆಗಿ ಕಂಡೀಷ್ನರ್ಗೆ ಯೂಸ್ ಮಾಡ್ತಾರಂತೆ ನೋಡಿ. ಕೂದಲು ಮತ್ತು ಚರ್ಮಕ್ಕೆ ಒಳ್ಳೆ ಔಷಧಿ ಅನ್ನೋದಕ್ಕಿಂತ ಒಳ್ಳೆ ಕಂಡೀಷ್ನರ್ ಆಗ್ಬೋದು ಇದು. ಹಾಗಾಗಿ ನಿಮಗೆ ಏನಾದರೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಏನಾದರೂ ಇದ್ದರೆ ನೋಡಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಶಾಂಪು ಮಾಡ್ಕೊಂಡು ಯೂಸ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಇವೆಲ್ಲ ನಡೆಯುತ್ತಾ ಅಂತ ಗೊತ್ತಿಲ್ಲ, ಆದರೂ ಸುಮ್ಮನೆ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ತಿಳ್ಕೊಂಡು ನೀವು ಶಾಂಪೂ ತಯಾರು ಮಾಡ್ಕೊಳೋದು ಅದೆಲ್ಲ ಏನಿವೆ, ಅದೇನಾದರೂ ಇರಲಿ. ನನಗೆ ಈ ಥರ ಇರೋದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತಿತ್ತು. ಯಾವಾಗಾದರೂ ಈ ಥರ ಕೆಂಪಗಾದಾಗ ಅದನ್ನು ತೋರಿಸೋಣ ಅಂತ ನನ್ನ ಒಳಗಿನ ಭಾವನೆ, ಏನದು ಫೀಲಿಂಗ್ಸ್, ಹಾಗಾಗಿ ಇವತ್ತು ತೋರಿಸ್ದೆ. ಇನ್ನು ಶುಂಠಿ ಅಂತಂದರೆ ಈ ಬುಡ ಇವಾಗ ಇದನ್ನು ತೆಗೆದ್ರೆ ಸಿಗುತ್ತೆ, ಅದನ್ನು ತೋರಿಸ್ಬೇಕು ಅನ್ನೋದೊಂದು ಇದು. ಬಟ್ ಈಗಾದರೆ ಅದನ್ನು ತೆಗಿಬೇಕಂದ್ರೆ ಏನಾದರೂ ಬೇಕು, ಏನದು ಗುದ್ಲಿ ಥರ ಏನಾದರೂ ಇದ್ದರೆ ಚೆನ್ನಾಗಿ ಬರುತ್ತೆ. ಅದ್ರ ಎಂದಾದರೂ ತೆಗೆದು ತೋರಿಸೋವಾಗ ನಿಜವಾಗ್ಲೂ ವಿಡಿಯೋ ಮಾಡಾಕ್ತೀನಿ, ಆವಾಗ ಶುಂಠಿನ ತೋರಿಸ್ತೀನಿ. ಸೊ ಇದಿಷ್ಟು ಶುಂಠಿ ಗಿಡದಲ್ಲಿ ಬೆಳೆಯೋವಂಥ ಇದು ಕಾಯಿ, ಇದನ್ನೇನಂತಾರೋ ಗೊತ್ತಾಗ್ತಾಯಿಲ್ಲ. ಒಟ್ಟಿನಲ್ಲಿ ಇದು ಬೆಳೆಯುತ್ತೆ ಈ ಥರ. ಇದು ಬೀಜನೋ ಅದೇನೋ ಗೊತ್ತಿಲ್ಲ, ಈ ಥರ ಬೆಳೆಯುತ್ತಿದ್ದು ಅಷ್ಟು ಬಿಟ್ಟರೆ. ಸೊ ಇದೇ ನೋಡ್ರಿ ಶುಂಠಿ ಗಿಡ. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಏಕೆಂತಂದರೆ ನೀವು ಕಮೆಂಟ್ ಮಾಡದಿದ್ರೆ ನನಗೆ ತಿಳಿಯೋದಿಲ್ಲ ಹೇಗಿರುತ್ತೆ ಅಂತೇಳಿ. ಸೊ ಹಂಗಾಗಿ ನೀವು ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು ನಿಮಗೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.